ಆ ಮನೆಯಲ್ಲಿ ಇನ್ನೂ ಕೇವಲ 10 ದಿನ ಕಳೆದಿದ್ರೆ ನಾಮಕರಣದ ಸಂಭ್ರಮ ಇರ್ತಾ ಇತ್ತು. ಆದರೆ ದುರದೃಷ್ಟ ಸೂತಕ ಛಾಯೆ ಮನೆ ಮಾಡಿದೆ. 11 ತಿಂಗಳ ಕಂದಮ್ಮ ತಬ್ಬಲಿಯಾಗಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ಏನು ಅರಿಯದೆ ಮಡಿಲಲ್ಲಿ ಮಲಗಿರುವ 11 ತಿಂಗಳ ಸಂಬಂಧಿಕರ ಆಕ್ರಂದನ, ಗೋಳಾಟ, ತಮ್ಮವರನ್ನ ನೆನೆದು ಕಣ್ಣೀರು ಕರುಳು ಹಿಂಡುವ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹಾಸನ ಜಿಲ್ಲೆ ಹಳೆ ಆಲೂರು ಗ್ರಾಮ. ದಂಪತಿ ಇಲ್ಲದ ಮನೆಯಲ್ಲಿ ನೀರವ ಮೌನ. ಅಪ್ಪ ಅಮ್ಮನನ್ನ ಕಳೆದುಕೊಂಡು ಮಗು ಅನಾಥ. ಅದು ಸೆಪ್ಟೆಂಬರ್ 29 ರಾತ್ರಿ ಸುಮಾರು 8 ಗಂಟೆ ಹಳೆ ಆಲೂರಿನ ಮನೆಯೊಂದರಲ್ಲಿ ನಿಗೂಢ ಸ್ಫೋಟ ಆಗಿತ್ತು. ಸುದರ್ಶನ್ ಹಾಗೂ ಆಕೆಯ ಪತ್ನಿ ಕಾವ್ಯ ಗಂಭೀರವಾಗಿ ಗಾಯಗೊಂಡಿದ್ರು. ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ರು. ಗೌಡನಹಳ್ಳಿ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಲಾಯಿತು. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತ ದಂಪತಿಗೆ 11 ತಿಂಗಳ ಮಗು ಇದೆ. ಅಕ್ಟೋಬರ್ 15ರಂದು ಮಗುವಿನ ನಾಮಕರಣ ಮಾಡಲು ಕುಟುಂಬಸ್ಥರು ತಯಾರಿಯನ್ನ ನಡೆಸಿದ್ರು. ದುರಾದೃಷ್ಟವಶಾತ್ ಸಂಭ್ರಮದಲ್ಲಿ ಇರಬೇಕಿದ್ದ ಮನೆಯಲ್ಲಿ ಸೂತಕದ ಛಾಯೆ ಮನೆ ಮಾಡಿದೆ. ಇತ್ತ ಪ್ರಪಂಚ ಅರಿಯುವ ಮುನ್ನವೇ ಹೆತ್ತವರನ್ನ ಕಳೆದುಕೊಂಡು ಮಗು ತಬ್ಬಲಿಯಾಗಿದೆ. ಅದರಲ್ಲೂ ಅವನಿಗೂ ಅಮ್ಮಂಗೂ ತುಂಬ ಅಟ್ಯಾಚ್ಮೆಂಟ್. ಅಮ್ಮಂಗೆ ಒಂದು ಸೆಕೆಂಡ್ ಹುಷಾರಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಡ್ಯೂಟಿಗೆ ರಜಾನೇ ಹಾಕ್ಬಿಟ್ಟು ಬರೋನವನು. ತಾಯಿಗೆ ಅವ್ರು ಹೇಳಿದ ಗೆರೆ ದಾಡ್ತಾ ಇರಲಿಲ್ಲ ಅವನು. ಇಲ್ಲ ಸರ್, ನಾನೇ ನೋಡ್ಕೊತೀನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಇನ್ನು ಸ್ಫೋಟ ಸಂಭವಿಸುವ ವೇಳೆ ಸುದರ್ಶನ್ ತಂದೆ ಹಾಗೂ ತಾಯಿ ಮೊಮ್ಮಕ್ಕಳನ್ನ ಆಟ ಆಡಿಸಿಕೊಂಡು ಮನೆಯೊಳಗಿದ್ರಂತೆ. ಮನೆ ಹೊರಗೆ ಭೀಕರ ಸ್ಫೋಟ ಸಂಭವಿಸಿದೆ. ಇಷ್ಟಕ್ಕೂ ಸ್ಫೋಟಕ್ಕೆ ಕಾರಣ ಆಗಿದ್ದು ಏನು ಅನ್ನೋದೇ ನಿಗೂಢ ಆಗಿದೆ. 8 ಗಂಟೆ ಅಂದ್ರೆ 8 ಗಂಟೆ 10 ನಿಮಿಷ ಆಗಿರ್ಬೇಕು. ಮೆಟ್ಲ ಮನೆ ಕೈಕಾಲು ಮುಖ ತಗೊಂಡ್ಬಂದು ಆ ಮಗ ಆಟ ಆಡ್ಸ್ಕೊಂಡು ಕೂತಿದ್ವಿ. ಒಂದೇ ಸರಿ ಢಮಾರ ಸೌಂಡ್ ಜೋರಿತ್ತ, ಭಯಂಕರ ಸೌಂಡ್. ನನ್ಗೆ ಒಂದ್ ಸ್ವಲ್ಪ ಎಡಕಿವಿ ಸ್ವಲ್ಪ ಇದಾಗಿ. ಪಾಪ ಎಲ್ಲಿತ್ತು? ಪಾಪು ನಾನು ಅಲ್ಲಿ ಆಟ ಆಡಿಸ್ತಾ ಇದ್ದೆ ಸರ್. ಆಟ ಆಡ್ಸ್ಕೊಂಡ್ಬಿಟ್ಟು ಇನ್ನೊಂದು ಮೊಮ್ಮಗ ಇತ್ತು, ಅದು ಆಚೆ ಕರ್ಕೋಗ್ಬಿಟ್ಟು ಹೊರಗಡೆ ಮನೆಯಿಂದ. ನೀವು ಆಗ ಆಚೆಗೋದ್ರ? ಇಲ್ಲ, ನಾನು ಕೂತಾ ಇದ್ದೆ. ಅದು ಸೌಂಡ್ಗೆ ಎಲ್ಲ ದಡ ಬಿದ್ದು ಬಿಟ್ವಲ್ಲ, ನಾನು ಹಂಗೆ ಕೈ ಮುಟ್ಕೊಂಡ್ಬಿಟ್ಟು ಸುಮ್ಮ ಕೂತ್ಬಿಟ್ಟು ಎಲ್ಲಿ ಏನು ಕಾಣಲ್ಲ, ಲೈಟ್ ಗೀಟ್ ಏನು ಇಲ್ಲ. ಆಮೇಲೆ ಆ ಹುಡುಗರೇ ಕಿರ್ಚ್ಕೊಂಡು ನನ್ನ ಇಳ್ಕೋದ್ರ ಆಚೆಗೆ. ಮಕ್ಕಳೇ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ವೇಳೆಗೆ ಸುದರ್ಶನ್ ಮತ್ತು ಕಾವ್ಯ ಮನೆಯಲ್ಲಿ ಮಗು ನಾಮಕರಣದ ಸಂಭ್ರಮ ಜೋರಾಗಿರ್ತಿತ್ತು. ವಿಧಿಯಾಟವೇ ಬೇರೆಯಾಗಿದೆ. ಘಟನೆ ನೆನೆದು ಇಡೀ ಆಲೂರು ಗ್ರಾಮಸ್ಥರು ಕಂಬನಿ ಮಿಡಿತಾ ಇದ್ದಾರೆ. ಪುಷ್ಪಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಆ ಮನೆಯಲ್ಲಿ ಇನ್ನೂ ಕೇವಲ 10 ದಿನ ಕಳೆದಿದ್ರೆ ನಾಮಕರಣದ ಸಂಭ್ರಮ ಇರ್ತಾ ಇತ್ತು. ಆದರೆ ದುರದೃಷ್ಟ ಸೂತಕ ಛಾಯೆ ಮನೆ ಮಾಡಿದೆ. 11 ತಿಂಗಳ ಕಂದಮ್ಮ ತಬ್ಬಲಿಯಾಗಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ಏನು ಅರಿಯದೆ ಮಡಿಲಲ್ಲಿ ಮಲಗಿರುವ 11 ತಿಂಗಳ ಸಂಬಂಧಿಕರ ಆಕ್ರಂದನ, ಗೋಳಾಟ, ತಮ್ಮವರನ್ನ ನೆನೆದು ಕಣ್ಣೀರು ಕರುಳು ಹಿಂಡುವ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹಾಸನ ಜಿಲ್ಲೆ ಹಳೆ ಆಲೂರು ಗ್ರಾಮ. ದಂಪತಿ ಇಲ್ಲದ ಮನೆಯಲ್ಲಿ ನೀರವ ಮೌನ. ಅಪ್ಪ ಅಮ್ಮನನ್ನ ಕಳೆದುಕೊಂಡು ಮಗು ಅನಾಥ. ಅದು ಸೆಪ್ಟೆಂಬರ್ 29 ರಾತ್ರಿ ಸುಮಾರು 8 ಗಂಟೆ ಹಳೆ ಆಲೂರಿನ ಮನೆಯೊಂದರಲ್ಲಿ ನಿಗೂಢ ಸ್ಫೋಟ ಆಗಿತ್ತು. ಸುದರ್ಶನ್ ಹಾಗೂ ಆಕೆಯ ಪತ್ನಿ ಕಾವ್ಯ ಗಂಭೀರವಾಗಿ ಗಾಯಗೊಂಡಿದ್ರು. ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ರು. ಗೌಡನಹಳ್ಳಿ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಲಾಯಿತು. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತ ದಂಪತಿಗೆ 11 ತಿಂಗಳ ಮಗು ಇದೆ. ಅಕ್ಟೋಬರ್ 15ರಂದು ಮಗುವಿನ ನಾಮಕರಣ ಮಾಡಲು ಕುಟುಂಬಸ್ಥರು ತಯಾರಿಯನ್ನ ನಡೆಸಿದ್ರು. ದುರಾದೃಷ್ಟವಶಾತ್ ಸಂಭ್ರಮದಲ್ಲಿ ಇರಬೇಕಿದ್ದ ಮನೆಯಲ್ಲಿ ಸೂತಕದ ಛಾಯೆ ಮನೆ ಮಾಡಿದೆ. ಇತ್ತ ಪ್ರಪಂಚ ಅರಿಯುವ ಮುನ್ನವೇ ಹೆತ್ತವರನ್ನ ಕಳೆದುಕೊಂಡು ಮಗು ತಬ್ಬಲಿಯಾಗಿದೆ. ಅದರಲ್ಲೂ ಅವನಿಗೂ ಅಮ್ಮಂಗೂ ತುಂಬ ಅಟ್ಯಾಚ್ಮೆಂಟ್. ಅಮ್ಮಂಗೆ ಒಂದು ಸೆಕೆಂಡ್ ಹುಷಾರಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಡ್ಯೂಟಿಗೆ ರಜಾನೇ ಹಾಕ್ಬಿಟ್ಟು ಬರೋನವನು.
ತಾಯಿಗೆ ಅವ್ರು ಹೇಳಿದ ಗೆರೆ ದಾಡ್ತಾ ಇರಲಿಲ್ಲ ಅವನು. ಇಲ್ಲ ಸರ್, ನಾನೇ ನೋಡ್ಕೊತೀನಿ, ನಾನೇ ಕರ್ಕೊಂಡು ಹೋಗ್ತಿದ್ದೆ. ಇನ್ನು ಸ್ಫೋಟ ಸಂಭವಿಸುವ ವೇಳೆ ಸುದರ್ಶನ್ ತಂದೆ ಹಾಗೂ ತಾಯಿ ಮೊಮ್ಮಕ್ಕಳನ್ನ ಆಟ ಆಡಿಸಿಕೊಂಡು ಮನೆಯೊಳಗಿದ್ರಂತೆ. ಮನೆ ಹೊರಗೆ ಭೀಕರ ಸ್ಫೋಟ ಸಂಭವಿಸಿದೆ. ಇಷ್ಟಕ್ಕೂ ಸ್ಫೋಟಕ್ಕೆ ಕಾರಣ ಆಗಿದ್ ಏನು ಅನ್ನೋದೇ ನಿಗೂಢ ಆಗಿದೆ. 8 ಗಂಟೆ ಅಂದ್ರೆ 8 ಗಂಟೆ 10 ನಿಮಿಷ ಆಗಿರ್ಬೇಕು. ಮೆಟ್ಲ ಮೇಲೆ ಕೈ ಕಾಲು ಮುಖ ತಗೊಂಡ್ಬಂದು ಆ ಮಗ ಆಟ ಆಡ್ಸ್ಕೊಂಡು ಕೂತಿದ್ದೆ. ಒಂದೇ ಸರಿ ಢಮಾರ ಅಂತ ಸೌಂಡ್ ಜೋರಿತ್ತ, ಭಯಂಕರ ಸೌಂಡ್. ನನ್ಗೆ ಒಂದ್ ಸ್ವಲ್ಪ ಎಡಕಿವಿ ಸ್ವಲ್ಪ ಇದಾಗಿ. ಪಾಪು ಎಲ್ಲಿತ್ತು? ಪಾಪು ನಾನು ಅಲ್ಲಿ ಆಟ ಆಡಿಸ್ತಿದ್ದೆ ಸರ್. ಆಟ ಆಡ್ಸ್ಕೊಂಡ್ಬಿಟ್ಟು ಇನ್ನೊಂದು ಮೊಮ್ಮಗ ಇತ್ತು, ಅದು ಆಚೆ ಕರ್ಕೋಗ್ಬಿಟ್ಟು ಹೊರಗಡೆ ಮನೆಯಿಂದ. ನೀವು ಆಗ ಚಿಗುತ್ರ? ಇಲ್ಲ, ನಾನು ಕೂತಾ ಇದ್ದೆ. ಅದು ಸೌಂಡ್ಗೆ ಎಲ್ಲ ದಡ ಬಿದ್ದು ಬಿಟ್ವಲ್ಲ, ನಾನು ಹಂಗೆ ಕೈ ಮುಟ್ಕೊಬಿಟ್ಟು ಸುಮ್ಮನೆ ಕೂದಬಿಟ್ಟು ಎಲ್ಲಿ ಏನು ಕಾಣಲ್ಲ, ಲೈಟ್ ಗೀಟ್ ಏನು ಇಲ್ಲ. ಆಮೇಲೆ ಆ ಹುಡುಗರೇ ಕಿರ್ಚ್ಕೊಂಡು ನನ್ನ ಇಳ್ಕೋದ್ರು ಆಚೆಗೆ. ಮಕ್ಳೇ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ವೇಳೆಗೆ ಸುದರ್ಶನ್ ಮತ್ತು ಕಾವ್ಯ ಮನೆಯಲ್ಲಿ ಮಗು ನಾಮಕರಣದ ಸಂಭ್ರಮ ಜೋರಾಗಿರ್ತಿತ್ತು. ವಿಧಿಯಾಟವೇ ಬೇರೆಯಾಗಿದೆ. ಘಟನೆ ನೆನೆದು ಇಡೀ ಆಲೂರು ಗ್ರಾಮಸ್ಥರು ಕಂಬನಿ ಮಿಡಿತಾ ಇದ್ದಾರೆ. ಪುಷ್ಪಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಆ ಮನೆಯಲ್ಲಿ ಇನ್ನೂ ಕೇವಲ 10 ದಿನ ಕಳೆದಿದ್ರೆ ನಾಮಕರಣದ ಸಂಭ್ರಮ ಇರ್ತಾ ಇತ್ತು. ಆದರೆ ದುರದೃಷ್ಟ ಸೂತಕ ಛಾಯೆ ಮನೆ ಮಾಡಿದೆ. 11 ತಿಂಗಳ ಕಂದಮ್ಮ ತಬ್ಬಲಿಯಾಗಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ಏನು ಅರಿಯದೆ ಮಡಿಲಲ್ಲಿ ಮಲಗಿರುವ 11 ತಿಂಗಳ ಸಂಬಂಧಿಕರ ಆಕ್ರಂದನ, ಗೋಳಾಟ, ತಮ್ಮವರನ್ನ ನೆನೆದು ಕಣ್ಣೀರು ಕರುಳು ಹಿಂಡುವ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹಾಸನ ಜಿಲ್ಲೆ ಹಳೆ ಆಲೂರು ಗ್ರಾಮ. ದಂಪತಿ ಇಲ್ಲದ ಮನೆಯಲ್ಲಿ ನೀರವ ಮೌನ. ಅಪ್ಪ ಅಮ್ಮನನ್ನ ಕಳೆದುಕೊಂಡು ಮಗು ಅನಾಥ. ಅದು ಸೆಪ್ಟೆಂಬರ್ 29 ರಾತ್ರಿ ಸುಮಾರು 8 ಗಂಟೆ ಹಳೆ ಆಲೂರಿನ ಮನೆಯೊಂದರಲ್ಲಿ ನಿಗೂಢ ಸ್ಫೋಟ ಆಗಿತ್ತು. ಸುದರ್ಶನ್ ಹಾಗೂ ಆಕೆಯ ಪತ್ನಿ ಕಾವ್ಯ ಗಂಭೀರವಾಗಿ ಗಾಯಗೊಂಡಿದ್ರು. ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ರು. ಗೌಡನಹಳ್ಳಿ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಲಾಯಿತು. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತ ದಂಪತಿಗೆ 11 ತಿಂಗಳ ಮಗು ಇದೆ. ಅಕ್ಟೋಬರ್ 15ರಂದು ಮಗುವಿನ ನಾಮಕರಣ ಮಾಡಲು ಕುಟುಂಬಸ್ಥರು ತಯಾರಿಯನ್ನ ನಡೆಸಿದ್ರು. ದುರಾದೃಷ್ಟವಶಾತ್ ಸಂಭ್ರಮದಲ್ಲಿ ಇರಬೇಕಿದ್ದ ಮನೆಯಲ್ಲಿ ಸೂತಕದ ಛಾಯೆ ಮನೆ ಮಾಡಿದೆ. ಇತ್ತ ಪ್ರಪಂಚ ಅರಿಯುವ ಮುನ್ನವೇ ಹೆತ್ತವರನ್ನ ಕಳೆದುಕೊಂಡು ಮಗು ತಬ್ಬಲಿಯಾಗಿದೆ. ಅದರಲ್ಲೂ ಅವನಿಗೂ ಅಮ್ಮಂಗೂ ತುಂಬ ಅಟ್ಯಾಚ್ಮೆಂಟ್. ಅಮ್ಮಂಗೆ ಒಂದು ಸೆಕೆಂಡ್ ಹುಷಾರಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಡ್ಯೂಟಿಗೆ ರಜಾನೇ ಹಾಕ್ಬಿಟ್ಟು ಬರೋನವನು. ತಾಯಿಗೆ ಅವ್ರು ಹೇಳಿದ ಗೆರೆ ದಾಡ್ತಾ ಇರಲಿಲ್ಲ ಅವನು. ಇಲ್ಲ ಸರ್, ನಾನೇ ನೋಡ್ಕೊತೀನಿ, ನಾನೇ ಕರ್ಕೊಂಡು ಹೋಗ್ತಿದ್ದೆ. ಇನ್ನು ಸ್ಫೋಟ ಸಂಭವಿಸುವ ವೇಳೆ ಸುದರ್ಶನ್ ತಂದೆ ಹಾಗೂ ತಾಯಿ ಮೊಮ್ಮಕ್ಕಳನ್ನ ಆಟ ಆಡಿಸಿಕೊಂಡು ಮನೆಯೊಳಗಿದ್ರಂತೆ. ಮನೆ ಹೊರಗೆ ಭೀಕರ ಸ್ಫೋಟ ಸಂಭವಿಸಿದೆ. ಇಷ್ಟಕ್ಕೂ ಸ್ಫೋಟಕ್ಕೆ ಕಾರಣ ಆಗಿದ್ ಏನು ಅನ್ನೋದೇ ನಿಗೂಢ ಆಗಿದೆ. 8 ಗಂಟೆ ಅಂದ್ರೆ 8 ಗಂಟೆ 10 ನಿಮಿಷ ಆಗಿರ್ಬೇಕು. ಮೆಟ್ಲ ಮೇಲೆ ಕೈ ಕಾಲು ಮುಖ ತಗೊಂಡ್ಬಂದು ಆ ಮಗ ಆಟ ಆಡ್ಸ್ಕೊಂಡು ಕೂತಿದ್ದೆ. ಒಂದೇ ಸರಿ ಢಮಾರ ಅಂತ ಸೌಂಡ್ ಜೋರಿತ್ತ, ಭಯಂಕರ ಸೌಂಡ್. ನನ್ಗೆ ಒಂದ್ ಸ್ವಲ್ಪ ಎಡಕಿವಿ ಸ್ವಲ್ಪ ಇದಾಗಿ. ಪಾಪು ಎಲ್ಲಿತ್ತು? ಪಾಪು ನಾನು ಅಲ್ಲಿ ಆಟ ಆಡಿಸ್ತಿದ್ದೆ ಸರ್. ಆಟ ಆಡ್ಸ್ಕೊಂಡ್ಬಿಟ್ಟು ಇನ್ನೊಂದು ಮೊಮ್ಮಗ ಇತ್ತು, ಅದು ಆಚೆ ಕರ್ಕೋಗ್ಬಿಟ್ಟು ಹೊರಗಡೆ ಮನೆಯಿಂದ. ನೀವು ಆಗ ಚಿಗುತ್ರ? ಇಲ್ಲ, ನಾನು ಕೂತಾ ಇದ್ದೆ. ಅದು ಸೌಂಡ್ಗೆ ಎಲ್ಲ ದಡ ಬಿದ್ದು ಬಿಟ್ವಲ್ಲ, ನಾನು ಹಂಗೆ ಕೈ ಮುಟ್ಕೊಬಿಟ್ಟು ಸುಮ್ಮನೆ ಕೂದಬಿಟ್ಟು ಎಲ್ಲಿ ಏನು ಕಾಣಲ್ಲ, ಲೈಟ್ ಗೀಟ್ ಏನು ಇಲ್ಲ. ಆಮೇಲೆ ಆ ಹುಡುಗರೇ ಕಿರ್ಚ್ಕೊಂಡು ನನ್ನ ಇಳ್ಕೋದ್ರು ಆಚೆಗೆ. ಮಕ್ಳೇ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ವೇಳೆಗೆ ಸುದರ್ಶನ್ ಮತ್ತು ಕಾವ್ಯ ಮನೆಯಲ್ಲಿ ಮಗು ನಾಮಕರಣದ ಸಂಭ್ರಮ ಜೋರಾಗಿರ್ತಿತ್ತು. ವಿಧಿಯಾಟವೇ ಬೇರೆಯಾಗಿದೆ. ಘಟನೆ ನೆನೆದು ಇಡೀ ಆಲೂರು ಗ್ರಾಮಸ್ಥರು ಕಂಬನಿ ಮಿಡಿತಾ ಇದ್ದಾರೆ. ಪುಷ್ಪಂತ್, ರಿಪಬ್ಲಿಕ್ ಕನ್ನಡ, ಹಾಸನ.